श्रीमहागणाधिपतये नमः। अपार करुणा सिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वहम्। माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयम्। पंपाक्षेत्र महिमे ಸಪ್ತರ್ಷೀಣಾಂ ಪಂಪಾಕ್ಷೇತ್ರಾಗಮನಂ 41ನೇ ಶ್ಲೋಕದಿಂದ. ಸುತ್ರೈವಂ ಪರಮೇಶಾನಂ ವಿರೂಪಾಕ್ಷಂ ಮಹರ್ಷಯಃ ಶಿವ ಪ್ರಸಾದೈಕಪಾತ್ರಾಣ್ಯಭೂವನ್ ಗತಕಲ್ಮಷಾಃ. ಈ ರೀತಿಯಲ್ಲಿ ಪರಮೇಶ್ವರನನ್ನು ವಿರೂಪಾಕ್ಷನನ್ನು ಈ ಮಹರ್ಷಿಗಳು ಸ್ತುತಿಸಿ ಕಲ್ಮಷರಹಿತರಾಗಿ ಶಿವನ ಪ್ರಸಾದವೆಂಬ ಕೃಪೆಗೆ ಪಾತ್ರರಾದರು. ತದಾ ತೇಷಾಂ ದೃಷ್ಟಿ ಪಥಮಾಗಾತ್ ಸಾ ಕ್ಷೇತ್ರಮೇದಿನಿ ತದಾ ತೇ ಋಷಯಃ ಪ್ರಾಜ್ಞಾ ಸಂಜಾತಾತ್ಯಾಂತ ಕೌತುಕಾಃ. ಆಗ ಅವರ ದೃಷ್ಟಿಗೆ ಆ ಕ್ಷೇತ್ರ ಭೂಮಿಯು ಬಿದ್ದಿತು. ಆಗ ಆ ಪ್ರಾಜ್ಞರಾದ ಋಷಿಗಳು ಕುತೂಹಲವುಳ್ಳವರಾದರು. ತದೃಷುಃ ಕ್ಷೇತ್ರಮಮಲಂ ಪಂಚಕ್ರೋಶಾತ್ಮಕಂ ಶುಭಂ ಪುಣ್ಯಂ ಸೌಭಾಗ್ಯದಂ ನೃಣಾಂ ಭುಕ್ತಿಮುಕ್ತಿಫಲಪ್ರದಂ. ಪಂಚಕ್ರೋಶ ವಿಸ್ತೀರ್ಣವಾದ ಪರಿಶುದ್ಧವೂ ಶುಭರೂಪಿಯೂ ಆದ ಕ್ಷೇತ್ರವನ್ನು ನೋಡಿದರು. ನರರಿಗೆ ಸೌಭಾಗ್ಯದಾಯಿಯೂ ಪುಣ್ಯಪ್ರದವೂ ಭೋಗಮೋಕ್ಷಪ್ರದಾಯಕವೂ ಆದ ಪಂಪಾಕ್ಷೇತ್ರವು ಅದು. ವಯಂ ಧನ್ಯತಮಾಲೋಕೆ ಕೃತಾರ್ಥಾ ಸಫಲಾಸ್ವಹಿ ಜನ್ಮಾಂತರಕೃತಂ ಪುಣ್ಯಂ ಕಿಮಸ್ತ್ಯಸ್ಮಾಸು ಸಾತ್ವಿಕಂ. ಲೋಕದಲ್ಲಿ ನಾವೇ ಅತ್ಯಂತ ಧನ್ಯರು ಮತ್ತು ಇಂಥ ಫಲಪ್ರಾಪ್ತಿಗಾಗಿ ಕೃತಾರ್ಥರೂ ಆಗಿದ್ದೇವೆ. ನಮ್ಮಲ್ಲಿ ಜನ್ಮಾಂತರಕೃತವಾದ ಸಾತ್ವಿಕ ಪುಣ್ಯವು ಇದಕ್ಕಿಂತ ಇದೇನು? ಅಹೋ ಭಾಗ್ಯಂ ಪಂಪಾಕ್ಷೇತ್ರಸ್ಯ ವೈಭವಂ ಪಂಪಾ ಕಾಶೀತಿ ವಿಖ್ಯಾದಾತ್ ದಾಕ್ಷಿಣಾಖ್ಯಾ ಅಮೃತಪ್ರದಾ. ಪಂಪಾಕ್ಷೇತ್ರ ವೈಭವ. ಅಬ್ಬಾ, ಅಹೋ ಭಾಗ್ಯವೇ! ಪಂಪಾ ನಗರಿಯು ಕಾಶಿ ಎಂದು ಪ್ರಸಿದ್ಧವಾಗಿದೆ. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿ ಅಮೃತವನ್ನೇ ನೀಡುತ್ತಿದೆ. ಅನೇಕ ಜನ್ಮಾರ್ಜಿತ ಪುಣ್ಯ ಸಂಚಯೈರ್ಯಂ ಪುರೀ ದೃಷ್ಟಿಪಥಾ ಸುವರ್ತಿನಿ ಯತೋ ವಿರೂಪಾಕ್ಷ ಕಟಾಕ್ಷ ದಿವ್ಯ ಪ್ರಭಾವತೋನ್ಯದ್ಭುವಿ ನಾಸ್ತಿ ಕಿಂಚಿತ್. ಅನೇಕ ಜನ್ಮಗಳಿಂದ ಆರ್ಜಿತವಾದ ಪುಣ್ಯ ಸಂಚಯಗಳಿಂದ ಈ ಪುರಿಯು ಚೆನ್ನಾಗಿ ದೃಷ್ಟಿಗೋಚರವಾಗುತ್ತಿದೆ. ಏಕೆಂದರೆ ವಿರೂಪಾಕ್ಷನ ಕೃಪಾ ದೃಷ್ಟಿಯ ದಿವ್ಯ ಪ್ರಭಾವದ ದೆಸೆಯಿಂದ ಕಾಣಿಸುತ್ತಿದೆಯೇ ಹೊರತು ಬೇರೇನೂ ಇಲ್ಲ. ದೃಷ್ಟ್ವಾ ತಾಂ ಸತ್ಪುರೀಂ ದಿವ್ಯಾಂ ಪುನರ್ದರ್ಶನಕಾಂಕ್ಷಯಾ ಗತಾಸ್ತದ್ಭೂತಂ ಲಿಂಗಮಾಪಾತಾಳಕಲಾಗತಂ. ನೋಡಬೇಕೆಂಬ ಆಕಾಂಕ್ಷೆಯಿಂದ ಅಲ್ಲಿ ಹೋದರು. ಅಲ್ಲಿ ಅದ್ಭುತವೊಂದನ್ನು ಕಂಡರು. ಆ ಲಿಂಗದ ಕಲೆಯು ಪಾತಾಳ ಪರ್ಯಂತ ಹೋಗಿತ್ತು. ಪಂಚಕ್ರೋಶಮಭಿವ್ಯಾಪ್ಯ ಸ್ಥಿತಂ ಬ್ರಹ್ಮಾಂಡರೂಪಿಣಂ ಏಕಾಕಾರಂ ಚತುರ್ದಿಕ್ಷು ವ್ಯಾಪಿನಂ ದಿವಿ ಭೂತಲೇ. ಪಂಚಕ್ರೋಶಗಳನ್ನು ವ್ಯಾಪಿಸಿ ನಿಂತ ಬ್ರಹ್ಮಾಂಡ ರೂಪಿಯಾಗಿರುವ 4 ದಿಕ್ಕುಗಳನ್ನು ಮತ್ತು ಸ್ವರ್ಗ ಭೂಲೋಕಗಳನ್ನು ಆವೃತವಾಗಿ ಏಕಾಕಾರವಾಗಿ ವ್ಯಾಪಿಸಿರುವ ಕೋಟಿ ಸೂರ್ಯ ಪ್ರತೀಕಾಶಂ ಕೋಟಿ ಚಂದ್ರ ಸುಶೀತಲಂ ಕೋಟ್ಯಗ್ನಿ ಸದೃಶಂ ದೀಪ್ಯಾಭಾಸಯಂತಂ ದಿಶೋ ದಶ. ಕೋಟಿ ಸೂರ್ಯ ಪ್ರಕಾಶವುಳ್ಳ, ಕೋಟಿ ಚಂದ್ರರ ಶೀತಲವುಳ್ಳ, ಕೋಟಿ ಅಗ್ನಿಗೆ ಸಮಾನವಾದ ಕಾಂತಿಯಿಂದ ಪ್ರಕಾಶಿಸುತ್ತಾ ಸರ್ವ ದಿಕ್ಕುಗಳಲ್ಲಿಯೂ ಕಾಂತಿಯನ್ನು ಚೆಲ್ಲುತ್ತಿದ್ದರು. ತಿಲಮಾತ್ರಾವಕಾಶೇನ ರಣಿತಂ ಪರಮಾದ್ಭುತಂ ಯಕ್ಷ ಕಿನ್ನರ ಗಂಧರ್ವ ಸಿದ್ಧಿ ವಿದ್ಯಾಧರೈರ್ಜರೈಃ. ಎಳ್ಳು ಮಾತ್ರದಷ್ಟು ಅವಕಾಶವು ಸಿಕ್ಕಿದ್ದರೂ ಯಕ್ಷ ಕಿನ್ನರ ಗಂಧರ್ವ ಸಿದ್ಧ ವಿದ್ಯಾಧರ ಶ್ರೇಷ್ಠರಿಂದ ಪರಮಾದ್ಭುತವಾಗಿ ದೇವನ ಸ್ತೋತ್ರವು ಮಾಡಲ್ಪಡುವುದರೊಂದಿಗೆ
ನಾಗೈರ್ದೇವೈರ್ಮುನಿಶ್ರೇಷ್ಠೈರ್ಮಾನವೈರರ್ಜಿತಂ ಸದಾ ವೇದ ವೇದಾಂತ ಸಂವೇದ್ಯಂ ದಿವ್ಯಮಂಗಳ ವಿಗ್ರಹಂ. ನಾಗದೇವತೆಗಳಿಂದಲೂ ಮುನಿವರರಿಂದಲೂ ಮಾನವರಿಂದಲೂ ಸದಾ ಅರ್ಚಿತವಾದ ವೇದ ವೇದಾಂತವನ್ನು ತಿಳಿದ ದಿವ್ಯಮಂಗಳ ವಿಗ್ರಹವಾದ ಶಿವನ ಅರ್ಚನೆಗಳಾಗುತ್ತಿದ್ದವು. ಅಖಂಡ ಸಚ್ಚಿದಾನಂದ ರೂಪಕಂ ಪರಮೇಶ್ವರಂ ದೃಷ್ಟಾ ವಿಸ್ಮಯಾವಿಷ್ಟಾಃ ಕುಗಚ್ಛಾಮೋ ಮಹತ್ ಸ್ಥಳಂ. ಅಖಂಡ ಸಚ್ಚಿದಾನಂದ ರೂಪಕನೂ ಆದ ಪರಮೇಶ್ವರನನ್ನು ನೋಡಿ ವಿಸ್ಮಯದಿಂದ ಆವೃತರಾಗಿ ಇಂತಹ ಮಹಾಸ್ಥಳವನ್ನು ಬಿಟ್ಟು ಮತ್ತೆಲ್ಲಿಗೆ ಹೋಗೋಣ? ಇತಿ ಮಿಮಾಂ ಸಮಾನಾಸ್ತೆ ಋಷಿಯ ಸಾಧು ಸಮ್ಮತಾಃ ತೇಷಾಂ ಮಧ್ಯಾತ್ ಸಮುತ್ಥಾಯ ಭರದ್ವಾಜೋ ಮಹಾಮತಿಃ. ಹೀಗೆ ವಿಮರ್ಶೆ ಮಾಡುತ್ತಾ ಋಷಿಗಳು ಸಾಧು ಸಮ್ಮತರಾಗಿದ್ದರು. ಅವರ ನಡುವಿನಿಂದ ಮಹಾಮತಿಯಾದ ಭರದ್ವಾಜನ ಮೇಲೆದ್ದು ಭರದ್ವಾಜ ಉವಾಚ. ಭರದ್ವಾಜನು ಹೇಳಿದನು, ಉವಾಚ ಪರಮಂ ಧರ್ಮ್ಯಂ ಮುನಿನ್ ಸರ್ವಾರ್ಥಕೋವಿದಃ ಕ್ಷೇತ್ರ ದರ್ಶನ ಕಾಲೇ ಯೋ ಶುಚಿರ್ಭವತಿ ಮಾನವಃ. ಹೇಳಿದನು, ಸರ್ವಾರ್ಥಕೋವಿದನಾದ ಮುನಿಯು ಇತರ ಮುನಿಗಳನ್ನು ಕುರಿತು ಪರಮಧರ್ಮ ಸಮ್ಮತವಾದ ಮಾತನ್ನು ಆಡಿದನು. ಕ್ಷೇತ್ರ ದರ್ಶನ ಕಾಲದಲ್ಲಿ ಯಾವ ಮಾನವನು ಶುಚಿರ್ಭೂತನಾಗಿರುತ್ತಾನೆಯೋ ಸವೈ ನರಕಮಾಪ್ನೋತಿ ಕ್ಷೇತ್ರಪಾಲಾಸ್ಯ ಪಂಕ್ತಿಃ ಇತಿ ವೇದವಿದಾಂ ವಾಚೋ ನಾ ಸತ್ಯಾ ಮುನಿಪುಂಗವಾಹ. ಯಾರು ಕ್ಷೇತ್ರಪಾಲರನ್ನು ಶಪಿಸುತ್ತಾರೆಯೋ ಅವರು ನರಕಕ್ಕೆ ಹೋಗುತ್ತಾರೆ ಎಂಬ ವೇದಜ್ಞಾನಿಗಳ ಮಾತು ಅಸತ್ಯವಲ್ಲ ಮುನಿಪುಂಗವರೇ. ತಸ್ಮಾದ್ವಯಂ ಸದಾಚಾರ ಸುಸ್ನಾತ ಶಿಷ್ಟಲಂಕೃತಾಃ ಫಲಮಷ್ಟೈರ್ಯುತಾಸ್ತಗ್ಧಾ ಗಚ್ಛಾಮೋದ್ಯ ಮಹಾಪುರೀಂ. ಆದ್ದರಿಂದ ನಾವು ಸನ್ನಡೆಯಿಂದ ಸುಸ್ನಾತರಾಗಿ ಸಾಲಂಕೃತರಾಗಿ ಫಲಪುಷ್ಪಗಳೊಡನೆ ನಿಶ್ಚಿಂತರಾಗಿ ಈ ಮಹಾಪುರಿಯನ್ನು ಪ್ರವೇಶ ಮಾಡೋಣ. ಏವಂ ಭರದ್ವಾಜ ವಚೋ ನಿಸಮ್ಯತೆ ವಾಚಂ ಯಮಾಸ್ತಂ ಪ್ರಶಂಸುರಾ ಆದರಾತ್ ಕ್ಷೇತ್ರ ಮಹೇಶಸ್ಯ ತು ಗಂತು ಕಾಮಾಃ ಪುಣ್ಯಾಘಪಾತ್ರಂ ಪರಿತೋ ವಿಚಿತ್ರಂ. ಏವಂ ಭರದ್ವಾಜ ವಚೋ ನಿಶಮ್ಯತೆ ವಾಚಂ ಯಮಾಸ್ತಂ ಪ್ರಶಂಸು ಆದರಾತ್ ಕ್ಷೇತ್ರ ಮಹೇಶಸ್ಯ ತು ಗಂತು ಕಾಮಾಃ ಪುಣ್ಯಾಘಪಾತ್ರಂ ಪರಿತೋ ವಿಚಿತ್ರಂ. ಭರದ್ವಾಜನ ಈ ಮಾತನ್ನು ಕೇಳಿ ಅವರೆಲ್ಲರೂ ಪ್ರೀತಿಯಿಂದ ಆತನನ್ನು ಹೊಗಳಿದರು. ಆದರೆ ನಾವೆಲ್ಲರೂ ಮಹೇಶ್ವರನ ಸನ್ನಿಧಿಗೆ ಹೋಗುವ ಇಚ್ಛೆಯುಳ್ಳವರಾಗಿರುವೆವು. ಈ ಪಟ್ಟಣವು ಸುತ್ತಲೂ ವಿಚಿತ್ರವಾದ ರೀತಿಯಲ್ಲಿ ಪುಣ್ಯ ಪ್ರವಾಹದ ಪಾತ್ರೆಯಂತಿದೆ. ಇತಿ ಶ್ರೀ ಸ್ಕಾಂದ ಪುರಾಣೇ ಹೇಮಕೂಟ ಖಂಡೇ ಪಂಪಾ ಮಹಾತ್ಮೆ ಋಷೀಣಾಂ ಕ್ಷೇತ್ರ ದರ್ಶನಂ ನಾಮ ದ್ವಿತೀಯೋಧ್ಯಾಯಃ. ಎಂಬಲ್ಲಿಗೆ ಶ್ರೀ ಸ್ಕಾಂದ ಪುರಾಣದ ಹೇಮಕೂಟ ಖಂಡದ ಪಂಪಾ ಮಹಾತ್ಮೆಯಲ್ಲಿ ಕ್ಷೇತ್ರ ದರ್ಶನ ಎಂಬ ಹೆಸರಿನ 2ನೇ ಅಧ್ಯಾಯವು ಸುಸಂಪೂರ್ಣವಾಗುತ್ತಿದೆ. ಹರಿ ಓಂ ತತ್ಸತ್. ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ. ವ್ಯಾಖ್ಯಾತ ನಿವರ್ತಿ ನಾಗಭೂಷಣ್ ಶರ್ಮಾ 7483229249.